ಎಲ್ಲರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು. ಬುದ್ಧ ಜಯಂತಿ ಅಥವಾ ಬುದ್ಧ ಪೂರ್ಣಿಮೆಯು ಗೌತಮ ಬುದ್ಧನ ಜನ್ಮದಿನವಾಗಿದ್ದು, ಇದು ವೈಶಾಖ ಮಾಸದ ಪೂರ್ಣಿಮೆಯೆಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಬುದ್ಧನ ಜನನ, ಬೋಧಿ ಅಥವಾ ಜ್ಞಾನ ಪ್ರಾಪ್ತಿ ಮತ್ತು ಮಹಾಪರಿನಿರ್ವಾಣ ಅಂದರೆ ಮರಣ, ಈ 3 ಮಹತ್ವದ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಕಥೆಯ ಪ್ರಕಾರ ಸುಮಾರು 2500 ವರ್ಷಗಳ ಹಿಂದೆ ಶಾಕ್ಯಮುನಿಯಾದ ಗೌತಮ ಬುದ್ಧನು ಲುಂಬಿನಿ ಅಥವಾ ಇಂದಿನ ಜಾಗದಲ್ಲಿ ಹೇಳುವುದಾದರೆ ನೇಪಾಳದಲ್ಲಿ ಜನಿಸಿದರು. ಅವರ ತಂದೆ ಶುದ್ಧೋಧನ ಶಾಕ್ಯ ವಂಶದ ರಾಜನಾಗಿದ್ದರಂತೆ. ಅವರು ರಾಜಕುಮಾರನಾಗಿ ಸಿದ್ಧಾರ್ಥ ಎಂಬ ಹೆಸರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ. ರಾಜವಾಡೆಯಲ್ಲಿ ಎಲ್ಲ ಸೌಕರ್ಯಗಳ ನಡುವೆ ಬೆಳೆದು ಅವರು ಜೀವನದ ನಿಜವಾದ ಅರ್ಥವನ್ನು ಅರಿಯಲು ಹೊರಟವರು. ಒಂದು ದಿನ ಅವರು ಅರಮನೆಯ ಹೊರಗಿನ ಜಗತ್ತನ್ನು ನೋಡಲು ಹೊರಡುತ್ತಾರೆ. ಅವರು 3 ವ್ಯಕ್ತಿಗಳನ್ನು ನೋಡಿದರು. ಒಬ್ಬ ವೃದ್ಧ ವ್ಯಕ್ತಿ, ಮತ್ತೊಬ್ಬ ರೋಗಿ, ಮತ್ತೊಂದು ಮೃತದೇಹ. ಅವರು 4ನೇದಾಗಿ ಒಬ್ಬ ಯೋಗಿಯನ್ನು ನೋಡಿದರು. ಆತನ ಶಾಂತಿಯುತ ಮುಖವು ಅವರಿಗೆ ತುಂಬಾ ಇಷ್ಟವಾಯಿತು. ಮತ್ತು ಈ ಮೊದಲು 3 ಏನು ನೋಡಿದ್ದರು, ಮೃತ ವ್ಯಕ್ತಿ, ರೋಗಿ ಮತ್ತು ವೃದ್ಧ, ಇದು ಅವರ ಮನಸ್ಸನ್ನು ಕದಡಿದೆ. ಆದುದರಿಂದ ಮನಃಶಾಂತಿಯನ್ನು ಪಡೆಯಬೇಕೆಂದು ರಾಜವಾಡ ತ್ಯಜಿಸಿ 29ನೇ ವಯಸ್ಸಿನಲ್ಲಿ ಸನ್ಯಾಸಿಯಾಗಿ ಸತ್ಯದ ಅನ್ವೇಷಣೆಗೆ ಹೊರಟವರು. 3 ವರ್ಷಗಳ ತಪಸ್ಸಿನ ನಂತರ ಅವರು ಬೋಧಿಗಯ ಎಂಬ ಸ್ಥಳದಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನಮಗ್ನರಾಗಿದ್ದು, ಅಲ್ಲಿ ಅವರಿಗೆ ಸಮ್ಯಕ ಬೋಧಿ ಪರಿಪೂರ್ಣ ಜ್ಞಾನ ದೊರೆಯಿತು. ಅಂದಿನಿಂದ ಅವರು ಬುದ್ಧ ಎಂದು ಪರಿಚಿತರಾದರು. ಬುದ್ಧನು ತಮ್ಮ ಜೀವನವನ್ನೆಲ್ಲ ದಯೆ, ಅಹಿಂಸೆ ಮತ್ತು ಮಧ್ಯಮ ಮಾರ್ಗ ಅಂದರೆ ಮಧ್ಯಪಥ ಬೋಧನೆಗೆ ಮೀಸಲಿಟ್ಟವರು. ಅವರು ಅಷ್ಟಾಂಗಿಕ ಮಾರ್ಗ ಮತ್ತು ಚತುಷ್ಪಥ್ಯಗಳು ಎಂಬ ದಾರಿಗಳನ್ನು ಉಪದೇಶಿಸಿದವರು. ಬುದ್ಧ ಜಯಂತಿಯ ಮಹತ್ವ ಏನೆಂದು ನಾವು ನೋಡಿದರೆ, ಬುದ್ಧ ಜಯಂತಿಯಂದು ಭಕ್ತರು ಬುದ್ಧನ ಬೋಧನೆಗಳನ್ನು ಸ್ಮರಿಸುತ್ತಾರೆ. ದೇವಸ್ಥಾನಗಳಲ್ಲಿ ಧ್ಯಾನ, ಬೋಧನೆಗಳು, ಭಿಕ್ಷುಗಳಿಗೆ ದಾನ ಮತ್ತು ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ. ಹಲವಾರು ಪಾಪ ನಿವಾರಣೆಗೆ ಉಪವಾಸವನ್ನು ಕೂಡ ಕೈಗೊಳ್ಳುತ್ತಾರೆ. ಭಗವಾನ್ ಬುದ್ಧನ ಒಂದು ಪ್ರಸಿದ್ಧ 10 ವಾಕ್ಯಗಳನ್ನು ನಾವು ಈ ದಿನ ನೋಡೋಣ. ನೀನು ನಿನ್ನ ಹೊರತಾಗಿ ಯಾರೂ ಸಂರಕ್ಷಿಸಲಾರರು. ನಿನ್ನ ರಕ್ಷಣೆಗೆ ನಿನ್ನ ಹೆಜ್ಜೆಗಳೇ ದಾರಿ. ಏನನ್ನೂ ಹಿಡಿದಿಟ್ಟುಕೊಳ್ಳದೆ ಬಿಟ್ಟು ಬಿಡು. ನೋವು ಇಲ್ಲದೆ ಬದುಕಿಗೆ ಅದೇ ದಾರಿ. ನಮ್ಮ ಆಯ್ದ ಹಾದಿಯು ಎಷ್ಟು ಇಡೀ ಕಡೆಗೆ ಸಾಗುತ್ತದೆಯೋ ಅದು ನಾವು ಹಾಕಿದ ಹೆಜ್ಜೆಗಳ ಮೇಲೆ ನಿರ್ಧಾರವಾಗುತ್ತದೆ. ನೀನು ಇತರರ ಮೇಲೆ ಗೆಲ್ಲಬೇಕೆಂದರೆ ಮೊದಲು ನಿನ್ನ ಮನಸ್ಸಿನ ಮೇಲೆ ಗೆಲ್ಲಬೇಕು. ಘಟ್ಟಗಳ ಎತ್ತರವು ಹೆಚ್ಚಾದರೂ ಪ್ರತಿ ಹೆಜ್ಜೆಯೂ ಒಂದು ಚುಕ್ಕಾಣಿ. ದ್ವೇಷವನ್ನು ದ್ವೇಷದಿಂದ ಗೆಲ್ಲಲಾರದು, ಪ್ರೇಮದಿಂದ ಮಾತ್ರ ಅದು ಸಾಧ್ಯ. ನೀನು ಇಂದು ಮಾಡುವುದು ನಾಳೆಯ ಬದುಕನ್ನು ರೂಪಿಸುತ್ತದೆ. ಬುದ್ಧಿ ಮತ್ತು ಶಾಂತಿಯಲ್ಲಿ ಬಾಳುತ್ತದೆ, ಅಜ್ಞಾನ ಕ್ರೋಧದಲ್ಲಿ ನಾಶವಾಗುತ್ತದೆ. ನಾನೇ ನನ್ನ ಶರಣು, ಮತ್ತೊಬ್ಬನಲ್ಲ. ಒಳ್ಳೆಯತನ ಮಾಡುವುದರಲ್ಲಿ ವಿಳಂಬವಿರುವುದಿಲ್ಲ. ಇದೆಲ್ಲ ನಮ್ಮ ಗೌತಮ ಬುದ್ಧನು ನಮಗೆ ಹೇಳಿದಂತಹ ನುಡಿಮುತ್ತುಗಳು. ಇಂದು ಬುದ್ಧ ಪೂರ್ಣಿಮೆಯ ಜೊತೆಗೆ ನರ್ಸಿಂಗ್ ಡೇ ಅಂದರೆ ಮೇ 12ರಂದು ನರ್ಸಿಂಗ್ ಡೇ ಅಂತೇಳಿ ಅಂತಾರಾಷ್ಟ್ರೀಯ ನರ್ಸಿಂಗ್ ದಿನವನ್ನು ಆಚರಿಸಲಾಗುವುದು. ಪ್ರತಿ ವರ್ಷ ಮೇ 12ರಂದು ಆಚರಿಸಲಾಗುವುದು. ಈ ದಿನವು ನರ್ಸಿಂಗ್ ವೃತ್ತಿಗೆ ವಿಶೇಷವಾದ ಗೌರವವನ್ನು ನೀಡುವ ದಿನವಾಗಿದ್ದು, ರೋಗಿಗಳಿಗೆ ನಿರಂತರ ಸೇವೆ ಸಲ್ಲಿಸುವ ನರ್ಸಿಗಳಿಗೆ ಧನ್ಯವಾದ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದ ಇತಿಹಾಸ ನಾವು ನೋಡಿದರೆ, ನರ್ಸಿಂಗ್ ಡೇಯನ್ನು ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಅಂಗವಾಗಿ ನಾವು ಆಚರಿಸುತ್ತೇವೆ. ಫ್ಲೋರೆನ್ಸ್ ನೈಟಿಂಗೇಲ್ ಅವರು 1820ರ ಮೇ 12ರಂದು ಇಂಗ್ಲೆಂಡಿನ ಫ್ಲಾರೆನ್ಸ್ ನಗರದ ಬಳಿ ಜನಿಸುತ್ತಾರೆ. ಅವರನ್ನು ಮಾಡರ್ನ್ ನರ್ಸಿಂಗ್ ವೃತ್ತಿಯ ಸ್ಥಾಪಕಳು ಎಂದು ಕರೆಯಲಾಗುತ್ತದೆ. ಕ್ರಿಮಿಯನ್ ಯುದ್ಧ ಸಮಯದಲ್ಲಿ ಅವರು ಗಾಯಾಳು ಸೈನಿಕರಿಗೆ ಸೇವೆಗಾಗಿ ದಿನರಾತ್ರಿ ದುಡಿದವರು. ರಾತ್ರಿ ಹೊತ್ತಲ್ಲಿ ಕೈಯಲ್ಲಿ ದೀಪ ಹಿಡಿದು ರೋಗಿಗಳನ್ನು ನೋಡಿಕೊಳ್ಳುತ್ತಿದ್ದರು. ಆ ವಾತ್ಸಲ್ಯದಿಂದ ಅವರು ಕಾಣುತ್ತಿದ್ದರು. ಅದಕ್ಕಾಗಿ ಅವರಿಗೆ ಲೇಡಿ ವಿತ್ ದ ಲ್ಯಾಂಪ್ ಎಂಬ ಹೆಸರಿನಿಂದ ಪ್ರಸಿದ್ಧರಾದವರು. ಈಗಲೂ ಇವರ ಸವಿನೆನಪಿಗಾಗಿ ನರ್ಸಿಂಗ್ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಷನ್ ಡೇಯ ದಿನ ಕೈಯಲ್ಲಿ ದೀಪ ಹಿಡಿದು ಪ್ರತಿಜ್ಞೆ ಕೈಗೊಳ್ಳುತ್ತಾರೆ. ಆ ಒಂದು ಪ್ರತಿಜ್ಞೆಯನ್ನು ಫ್ಲಾರೆನ್ಸ್ ನೈಟಿಂಗೇಲ್ ಅವರಿಗೆ ಅರ್ಪಿಸುತ್ತಾರೆ.
ಎಲ್ಲರಿಗೂ, ಯಾರೆಲ್ಲ ನರ್ಸಿಂಗ್ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಿಮಗೆಲ್ಲರಿಗೂ ಹ್ಯಾಪಿ ನರ್ಸಿಂಗ್ ಡೇ.